ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾದ ಸವದತ್ತಿ ಯಲ್ಲಮ್ಮ ದೇವಸ್ಥಾನ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಲಕ್ಷಾಂತರ ಭಕ್ತರ ನಂಬಿಕೆ, ಭಕ್ತಿ ಮತ್ತು ಜೀವನದ ಆಧಾರವಾಗಿದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆಗೆ ಲಕ್ಷಾಂತರ ಭಕ್ತರು ಹರಿದು ಬರುತ್ತಾರೆ. ಆದರೆ ಯಲ್ಲಮ್ಮ ದೇವಿ ಯಾರು? ಯಾಕೆ ಈ ದೇವಿಗೆ ಇಷ್ಟು ಮಹಿಮೆ? ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಲ್ಲಮ್ಮ ದೇವಿಯ ಸಂಪೂರ್ಣ ಕಥೆ. ವರ್ಷಗಳ ಹಿಂದೆ ರೇಣುಕಾ ಎಂಬ ಪತಿವ್ರತೆ ಮಹಿಳೆ ಇದ್ದಳು. ಅವಳು ಮಹರ್ಷಿ ಜಮದಗ್ನಿಯ ಪತ್ನಿ. ಪ್ರತಿದಿನ ಅವಳು ನದಿಗೆ ಹೋಗಿ ಮಣ್ಣಿನಿಂದಲೇ ಪಾತ್ರೆ ಮಾಡಿ ನೀರು ತರುತ್ತಿದ್ದಳು. ಅವಳ ಪತಿವ್ರತ್ಯ ಶಕ್ತಿ ಇಷ್ಟು ಪ್ರಬಲವಾಗಿತ್ತು, ಮಣ್ಣು ಕೂಡ ಪಾತ್ರೆಯಾಗಿ ಗಟ್ಟಿಯಾಗುತ್ತಿತ್ತು. ಒಂದು ದಿನ ನದಿಯಲ್ಲಿ ಗಂಧರ್ವನನ್ನು ನೋಡಿ ಅವಳ ಮನಸ್ಸು ಕ್ಷಣ ಮಾತ್ರ ಚಂಚಲವಾಯಿತು. ಆ ಕ್ಷಣ ಅವಳ ಪತಿವ್ರತ್ಯ ಶಕ್ತಿ ಕಡಿಮೆಯಾಯಿತು. ಮಣ್ಣು ಪಾತ್ರೆಯಾಗಲಿಲ್ಲ. ಇದನ್ನು ತಿಳಿದ ಜಮದಗ್ನಿ ಕೋಪಗೊಂಡರು. ತಮ್ಮ ಮಗನಾದ ಪರಶುರಾಮನಿಗೆ ತಾಯಿ ತಲೆಯನ್ನು ಕತ್ತರಿಸು ಎಂದು ಆಜ್ಞಾಪಿಸಿದರು. ಪರಶುರಾಮನು ತಂದೆಯ ಮಾತಿಗೆ ವಿಧೇಯನಾಗಿ ತಾಯಿಯ ತಲೆ ಕತ್ತರಿಸಿದನು. ಆದರೆ ನಂತರ ತಂದೆಯ ವರದಿಂದ ತಾಯಿಗೆ ಮತ್ತೆ ಜೀವ ನೀಡಿದನು. ಆ ರೇಣುಕಾದೇವಿಯೇ ಮುಂದೆ ಯಲ್ಲಮ್ಮ ದೇವಿಯಾಗಿ ಪೂಜಿಸಲ್ಪಟ್ಟಳು. ಯಲ್ಲಮ್ಮ ಎಂದರೆ ಎಲ್ಲರಮ್ಮ ಎಂಬ ಅರ್ಥ. ಎಲ್ಲರನ್ನೂ ಸಮಾನವಾಗಿ ಆಶೀರ್ವದಿಸುವ ತಾಯಿ. ಬಡವರಿಗೂ, ಸಂಕಷ್ಟದಲ್ಲಿರುವವರಿಗೂ, ಸಮಾಜದಿಂದ ತಳ್ಳಲ್ಪಟ್ಟವರಿಗೂ ಯಲ್ಲಮ್ಮ ದೇವಿ ತಾಯಿ ರೂಪದಲ್ಲಿ ರಕ್ಷಣೆ ನೀಡುತ್ತಾರೆ ಎಂಬ ನಂಬಿಕೆಯಿದೆ. ಈ ಮಹಾಕ್ಷೇತ್ರವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಹತ್ತಿರ ಇದೆ. ಈ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಇಲ್ಲಿ ತಲುಪಲು ಸಾವಿರಾರು ಮೆಟ್ಟಿಲುಗಳಿವೆ. ದೇವಸ್ಥಾನದ ವಾಸ್ತುಶಿಲ್ಪ ಪುರಾತನ ಕಾಲದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದು ಅನೇಕ ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಪೂಜಿಸಲ್ಪಡುವ ದೇವಿ ರೇಣುಕಾ ಯಲ್ಲಮ್ಮ. ಪ್ರತಿ ವರ್ಷ ಮಾರುತಿ ಅಮಾವಾಸ್ಯೆ ಹಾಗೂ ಪೂರ್ಣಿಮೆ ದಿನಗಳಲ್ಲಿ ಇಲ್ಲಿ ಭವ್ಯ ಜಾತ್ರೆ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮೂಲಕ ಬರುತ್ತಾರೆ. ಹರಕೆ ತೀರಿಸಲು, ಆಶೀರ್ವಾದ ಪಡೆಯಲು ಬರುತ್ತಾರೆ. ಕೆಲವರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾರೆ. ಯಲ್ಲಮ್ಮ ತಾಯಿ ಎಂದರೆ ಭಕ್ತರ ನಂಬಿಕೆ. ಅವಳು ಎಂದಿಗೂ ಕೈಬಿಡುವುದಿಲ್ಲ. ಇಂದಿಗೂ ಯಲ್ಲಮ್ಮ ದೇವಿಗೆ ಅಪಾರ ಭಕ್ತಿ ಇದೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶದಿಂದಲೂ ಭಕ್ತರು ಬರುತ್ತಾರೆ. ಅನೇಕರು ತಮ್ಮ ಜೀವನದಲ್ಲಿ ನಡೆದ ಅದ್ಭುತಗಳನ್ನು ಹಂಚಿಕೊಳ್ಳುತ್ತಾರೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ತಾಯಿಯ ಕರುಣೆಯ ಸಂಕೇತ. ನೀವು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ದೇವಾಲಯಗಳ ಮಹಿಮೆ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.